ಒಂದು ಮೂಗ ಮತ್ತೆ ಕಿವುಡ ಹುಡುಗಿಗೆ ಲೈನ್ ಹಾಕೋದೇ ಈ ಒಂದು ಸಿನಿಮಾದ ಹೋಲ್ ಕಾನ್ಸೆಪ್ಟ್. ಆ ಹುಡುಗಿನೂ ಕೂಡ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅಂತ ಒಂದು ಹುಡುಗಿಗೆ ಲೈನ್ ಹಾಕೋದೇ ಈ ಒಂದು ಮೂವಿಯ ಮೇನ್ ಕಾನ್ಸೆಪ್ಟ್. ಸಿನಿಮಾದ ಹೆಸರು ಮೋಗ್ಲಿ. ರೀಸೆಂಟ್ ಆಗಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಈಗ ಥಿಯೇಟರ್ ನಲ್ಲಿ ರನ್ ಆಗ್ತಾ ಇದೆ. ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿದಂತ ಡೈರೆಕ್ಟರ್ ಬಂದ್ಬಿಟ್ಟು ಸಂದೀಪ್ ರಾಜು. ಇವ್ರ ಹಿಂದೆ ಕಲರ್ ಫೋಟೋ ಅನ್ನೋ ಒಂದು ಸಿನಿಮಾನ ತೆಗ್ದಿದ್ರು. ಆ ಒಂದು ಸಿನಿಮಾನು ಕೂಡ ಸಖತ್ತಿತ್ತು. ಆ ಒಂದು ಸಿನಿಮಾಗೆ ಅವ್ರು ಒಳ್ಳೆ ಅಪ್ರಿಸಿಯೇಷನ್ಸ್ ತಗೊಂಡ್ರು. ಇದು ಅವರ ಥಿಯೇಟ್ರಿಕಲ್ ರಿಲೀಸ್ ಅಲ್ಲಿ ಮೊದಲನೇ ಸಿನಿಮಾ ಚೆನ್ನಾಗಾಯ್ತೋ ಇಲ್ವೋ ಅಂತ ಮಾತಾಡ್ತಾ ಹೋಗೋಣ. ನಾನ್ ಇದ್ದಂಗೆ ಸ್ಟ್ರೈಟ್ ಆಗಿ ಅದ ಫಿಲ್ಟರ್ ಇಲ್ದಂಗ್ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೋಗ್ಲಿ ಈ ಒಂದು ಸಿನಿಮಾ 2025ರಲ್ಲಿ ತೆಲುಗುನಲ್ಲಿ ರಿಲೀಸ್ ಆಯ್ತು. ಈ ಒಂದು ಕ್ಯಾರೆಕ್ಟರ್ ನಾವು ಜಂಗಲ್ ಬುಕ್ ಅಲ್ಲಿ ಆಗಿರ್ಬೋದು ಬೇರೆ ಕಡೆ ಕೇಳ್ತಾ ಇರ್ತೀವಿ. ಅದೇ ತರ ಅದೇ ಒಂದು ಇನ್ಸ್ಪೈರ್ ಅಲ್ಲಿ ಈ ಒಂದು ಕ್ಯಾರೆಕ್ಟರ್ ಗೆ ನೇಮ್ ನ ಕೊಟ್ಟಿದ್ದಾರೆ ಮೋಗ್ಲಿ ಅಂತ. ಅದಕ್ಕೆ ಜಸ್ಟಿಫೈನು ಕೂಡ ಸಿನಿಮಾದಲ್ಲಿ ಮಾಡಿದ್ದಾರೆ. ಇನ್ನು ಈ ಒಂದು ಸಿನಿಮಾಗೆ ಮೇನ್ ಹೈಲೈಟ್ ಹೇಳ್ತಾ ಇದ್ದೀನಿ ಗುರು. ವಿಲನ್ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ ನ ಹೆಸರು ಬಂದ್ಬಿಟ್ಟು ಬಂಡಿ ಸರೋಜ್ ಕುಮಾರ್ ಅಂತ. ಇವರು ಹೀರೋನು ಕೂಡ. ಈಗ ಇವರ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಇದೆಯಲ್ಲ ಪೀಕು. ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ ಮೋಗ್ಲಿ ಅಲಿಯಾಸ್ ಮುರಳಿ ಈತ ಸೂರಲ್ಲಿ ನಡೀತಕ್ಕಂತ ಶೂಟಿಂಗ್ ಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಜೂನಿಯರ್ ಆರ್ಟಿಸ್ಟ್ ಆಗಿ ಸ್ಟಂಟ್ ಮ್ಯಾನ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಾನೆ. ಒಂದು ಜೂನಿಯರ್ ಆರ್ಟಿಸ್ಟ್ ಮೇಲೆ ಲವ್ ಆಗುತ್ತೆ, ಅವಳಿಗೂ ಕೂಡ ಇನ್ ಮೇಲೆ ಲವ್ ಆಗುತ್ತೆ. ಬಟ್ ಆ ಹುಡುಗಿಗಿದ್ದಂತ ಡಿಫಾಲ್ಟ್ ಏನು ಅಂದ್ರೆ ಅವಳಿಗೆ ಮಾತ್ ಬರೋದಿಲ್ಲ, ಕಿವಿ ಕೇಳ್ಸೋದಿಲ್ಲ. ಆದ್ರೂ ಕೂಡ ಅವನು ಈಕೆನ ಲವ್ ಮಾಡ್ತಾನೆ. ಬಟ್ ಈಕೆ ಮೇಲೆ ಇನ್ನೊಬ್ಬ ಪೊಲೀಸ್ ಕಂಡು ಬೀಳುತ್ತೆ, ಅವನೇ ನೋಲನ್. ಅವನೊಂಥರ ಕ್ರೂಯಲ್ ಕಾಪು. ಅವನ್ಗೆ ಹುಡುಗಿರ ವ್ಯಾಮೋಹ ಜಾಸ್ತಿ ಇರುತ್ತೆ. ಅವನ್ ಯಾವ್ದಾದ್ರು ಒಂದು ಹುಡುಗಿನ ಇಷ್ಟಪಟ್ರೆ ಯಾವ ತರನಾದ್ರೂ ಆ ಒಂದು ಹುಡುಗಿನ ಪಡಿಬೇಕು ಅನ್ನೋ ಒಂದು ಹಂಬಲ. ಅದಕ್ಕೋಸ್ಕರ ಯಾವ ಮಟ್ಟಕ್ ಬೇಕಾದ್ರೂ ಇಳಿತಾನೆ. ಹಂಗಾಗಿ ನಮ್ಮ ನೋಲನ್ನ ಕಣ್ಣು ಜಾಸ್ಮಿನ್ ಮೇಲೆ ಬಂದು ಬೀಳುತ್ತೆ. ಆಮೇಲಿಂದ ಇದನ್ನ ಮೋಗ್ಲಿ ಯಾವ ತರ ಫೇಸ್ ಮಾಡ್ತಾನೆ, ಅವನೇನೇನ್ ಪ್ರಾಬ್ಲಮ್ ನ ಎದುರಿಸ್ತಾನೆ, ಲಾಸ್ಟ್ ಅಲ್ಲಿ ಈ ಒಂದು ಲವರ್ಸ್ ಒಂದಾದ್ರ ಇಲ್ವಾ ಅನ್ನೋದೇ ಈ ಒಂದು ಸಿನಿಮಾದ ಮೇನ್ ಸ್ಟೋರಿ ಏನು. ಇನ್ನು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಆಕ್ಟರ್ಸ್ ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ವಿಲನ್ ಕ್ಯಾರೆಕ್ಟರ್ ಮಾಡಿರೋ ಬಂಡಿ ಸರೋಜ್ ಕುಮಾರ್ ನಿಜವಾಗ್ಲೂ ಪೀಕ್ ಗುರು. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಆ ಒಂದು ಕ್ಯಾರೆಕ್ಟರ್ ಮೇಲಿರೋ ಗಮನ ಎಲ್ಲೂ ಕೂಡ ಹೋಗೋದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಕ್ರೂಯಲ್ ಆಗಿ ಆಕ್ಟಿಂಗ್ ಮಾಡಿದಾರೆ ಆಕ್ಟರ್ ಮಾತ್ರ. ಇವರ ಒಂದು ಆಕ್ಟಿಂಗ್ ಗೆ ಸಿನಿಮಾಗೆ ಹೈಲೈಟ್. ಇನ್ನು ಮೌಳಿ ಕ್ಯಾರೆಕ್ಟರ್ ಮಾಡಿರೋ ರೋಷನ್ ಕನಕಾಲ ಅವರು ಕೂಡ ಆಕ್ಟಿಂಗ್ ನ ಚೆನ್ನಾಗೇ ಮಾಡಿದ್ದಾರೆ. ಅವರ ಬೊಬ್ಬಲ್ ಗಮ್ ಸಿನಿಮಾನ ನೋಡಿದ್ದೀನಿ, ಅದ್ರಲ್ಲಿ ಓಕೆ, ಬಟ್ ಇದ್ರಲ್ಲಿ ಇನ್ನೂ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಂಟಿ ಕ್ಯಾರೆಕ್ಟರ್ ಮಾಡಿರೋ ಕಮಿಡಿಯನ್ ಅವರು ಕೂಡ ಸೈಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಆ ಒಂದು ಕ್ಯಾರೆಕ್ಟರ್ ಗೆ ಸಖತ್ ಡೆಪ್ತ್ ಇರುತ್ತೆ. ಆ ಒಂದು ಕ್ಯಾರೆಕ್ಟರ್ ಕೂಡ ಸಖತ್ತಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಇನ್ನು ಡೈರೆಕ್ಷನ್ ಬಂದ್ಬಿಟ್ಟು ಕಲರ್ ಫೋಟೋ ರೇಂಜ್ ಇಲ್ಲ ಅಂದ್ರೂ ಕೂಡ ಇದು ಡೀಸೆಂಟ್ ಆಗಿತ್ತು. ಹೌದು, ಮ್ಯಾಜಿಕ್ ಗಳು ಆಗ್ತವೆ. ಬಟ್ ಕಮರ್ಷಿಯಲ್ ಸಿನಿಮಾನ ಒಂಥರ ಎಲ್ಲ ಆಡಿಯನ್ಸ್ ಗೆ ಎಂಗೇಜ್ ಆಗೋ ತರನೇ ಇವರು ತಂದಿದ್ದಾರೆ. ಇನ್ನು ಮ್ಯೂಸಿಕ್ ಚೆನ್ನಾಗಿದಾವೆ ಸಿನಿಮಾದಲ್ಲಿ, ಯಾವ ತರ ಇರ್ಬೇಕು ಆ ತರ ಇದಾವೆ. ಓಕೆ, ಅದು ಕೂಡ ಸಿನಿಮಾ ಒಂದ್ ಒಳ್ಳೆ ಎಂಗೇಜ್ ಮಾಡುತ್ತೆ ಗುರು. ನಿಮ್ಗೊಂದು ರೊಮ್ಯಾಂಟಿಕ್ ಆಕ್ಷನ್ ಮೂವಿ ನೋಡ್ಬೇಕು ಅಂತ ಇದ್ರೆ ಈ ಒಂದು ಸಿನಿಮಾನ ನೋಡಿ ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ. ನಮ್ಮ ಕನ್ನಡದಲ್ಲಿ ಪ್ರಸ್ತುತಕ್ಕಿಲ್ಲ, ಬಟ್ ಫ್ಯೂಚರ್ ಅಲ್ಲಿ ಡಬ್ಬಿಂಗ್ ಬಲ್ಲಿ ಬರುತ್ತೆ. ಸಿನಿಮಾನ ನೋಡಿ, ಅಥವಾ ಥಿಯೇಟರ್ಗೆ ಹೋಗಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಈಗಲೇ ನೋಡ್ಬೋದು ನೀವು ಸಿನಿಮಾನ. ಇದಾಗಿತ್ತು ನನ್ನ ರಿವ್ಯೂ. ಇಲ್ಲಿವರೆಗೂ ನೋಡಿರ್ತೀರ ಅಂದ್ರೆ ವಿಡಿಯೋ ನಿಮ್ಗೆ ಸ್ವಲ್ಪ ಏನಾದ್ರೂ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕೊಳ್ಳಿ. ನಾನ್ ಅಗೇನ್ ಸಿಗ್ತಾ ಇರ್ತೀನಿ.